ಹರಿದ ಚೀಲದಲ್ಲಿ ಚಿನ್ನ ಇಟ್ಟಾಗ ಆ ಚೀಲಕ್ಕೆ ಬೆಲೆ ಇರುತ್ತದೆ. ಹಾಗೆ ಚೀಲದಿಂದ ಚಿನ್ನವನ್ನು ಬೇರ್ಪಡಿಸಿದ ನಂತರ ಆಮೇಲೆ ಆ ಚೀಲವನ್ನು ಯಾರೂ ಕೇಳುವುದಿಲ್ಲ. ಅದರಂತೆ ಈ ದೇಹವೆಂಬ ಹರಿದ ಚೀಲದಲ್ಲಿ ಆತ್ಮ ಎಂಬ ಭಗವಂತ ಇರುವವರೆಗೂ ಈ ದೇಹವನ್ನು ಮುಟ್ಟಲು ಹಿಂಜರಿಯುತ್ತಾರೆ. ಇಲ್ಲಿ ಚಿನ್ನಕ್ಕೆ ಬೆಲೆಯೇ ಹೊರತು ಚೀಲಕ್ಕಲ್ಲ. ಅದರಂತೆ ಚೈತನ್ಯ ಎಂಬ ಪರಮಾತ್ಮನಿಗೆ ಬೆಲೆ ಇದೆ ಹೊರತು ನಮ್ಮ ದೇಹಕ್ಕೆ ಅಲ್ಲ. ನೆನಪಿಡಿ, ನಿಮ್ಮ ಸ್ವಂತ ಪ್ರಯತ್ನದಿಂದ ಈ ಭವಸಾಗರವನ್ನು ದಾಟುವುದು ಎಷ್ಟು ಕಷ್ಟವೆಂದು ತಿಳಿದುಕೊಳ್ಳಿ. ಅನೇಕ ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾವು ಭಾವಸಾಗರವನ್ನು ತಲುಪುವುದಕ್ಕೆ. ಇದರ ಬದಲು ನಮ್ಮ ನಂಬಿಕೆ, ಭಗವಂತನ ಮೇಲಿನ ಪ್ರಾಮಾಣಿಕತೆ, ತಾಳ್ಮೆ ಎಲ್ಲವೂ ನಮಗೆ ಉತ್ತಮವಾದ ಮಾರ್ಗದಲ್ಲಿ ಸಾಗುವಂತೆ ಮಾಡುತ್ತದೆ. ಈ ನಶ್ವರ ಪ್ರಪಂಚದಿಂದ ಭಾವಸಾಗರವನ್ನು ದಾಟಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಚಿಕ್ಕ ಇರುವೆ ಹರಿದ್ವಾರದಿಂದ ಋಷಿಕೇಶಕ್ಕೆ ಪ್ರಯಾಣಿಸಬೇಕಾದರೆ ಸುಮಾರು 3 ರಿಂದ 4 ಜನ್ಮಗಳನ್ನಾದರೂ ತೆಗೆದುಕೊಳ್ಳಬೇಕು. ಆದರೆ ಹರಿದ್ವಾರಕ್ಕೆ ಹೋಗುವವರ ವಸ್ತ್ರದ ಮೇಲೆ ಈ ಇರುವೆ ಹತ್ತಿದ್ದರೆ ಸಾಕು, 2-3 ಗಂಟೆಗಳಲ್ಲಿ ಸುಲಭವಾಗಿ ಋಷಿಕೇಶವನ್ನು ತಲುಪಬಹುದು. ಏನಾದರೂ ಸಿಕ್ಕಿದರೆ ಇಡೀ ತನ್ನ ಬಲಗವನ್ನೇ ಕರೆದು ಎಲ್ಲವನ್ನು ಹಂಚಿಕೊಂಡು ತಿನ್ನುತ್ತದೆ. ಎಲ್ಲವನ್ನೂ ಮನುಷ್ಯನಿಗೆ ಏನಾದರೂ ಸಿಕ್ಕಿದರೆ ಅವನು ತನ್ನ ಬಳಗವನ್ನೇ ಕಳೆದುಕೊಳ್ಳುತ್ತಾನೆ. ನನ್ನ ಬಳಿ ಇರುವುದು ಯಾರಿಗೂ ಸಿಗಬಾರದು ಎನ್ನುವ ಸ್ವಾರ್ಥಕ್ಕೆ ಒಳಗಾಗಿ ಎಲ್ಲವನ್ನೂ ಕಸಿದುಕೊಂಡು ಸ್ವಾರ್ಥಿಯಾಗುತ್ತಾನೆ. ಇದೇ ನೋಡಿ ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸ. ದಂಡಿಸುವ ಅವಕಾಶವಿದ್ದರೂ ದಂಡಿಸದೇ ಇರೋದನ್ನ ಸಹನೆ ಅನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿ ಇರುವುದನ್ನು ಪ್ರೀತಿ ಎನ್ನುತ್ತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗವಿದ್ದರೂ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಎನ್ನುತ್ತಾರೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಬೇಡವೆಂದು ಮಾಡಿದ ನಿರ್ಧಾರವನ್ನು ಯೋಚಿಸಲು ಬೇಡಿ, ಅದರಿಂದ ನಿಮಗೆ ಸಮಸ್ಯೆಗಳಾಗುವುದು ಉಂಟು. ಇನ್ನೊಬ್ಬರ ಅಂಗಲ್ಲಿ ಬದುಕುವುದು ನಿಜಕ್ಕೂ ಅದು ನರಕದಂತಹ ಅನುಭವ ನೀಡುತ್ತದೆ. ಗಂಜಿ ಕುಡಿದರೂ ಪರವಾಗಿಲ್ಲ, ನಿಮ್ಮ ಅನ್ನವನ್ನು ನೀವೇ ದುಡಿಕೊಳ್ಳಿ. ಇನ್ನೊಬ್ಬರ ಹಂಗಿನಲ್ಲಿ ಬದುಕುವುದು ನಿಜಕ್ಕೂ ಬಹಳ ಕಷ್ಟ. ಏಕೆಂದರೆ ಪ್ರತಿಯೊಂದು ಮಾತಿಗೂ ಅವರ ಅಪ್ಪಣೆ ಬಿಡಬೇಕು. ಇಲ್ಲವಾದಲ್ಲಿ ನಿಮ್ಮನ್ನು ದುರಹಂಕಾರಿಗಳು ಎನ್ನುತ್ತಾರೆ. ಅದಕ್ಕೆ ಎಲ್ಲವೂ ಬೇಡವೇ ಬೇಡ. ನಮ್ಮ ಸ್ವಾತಂತ್ರ್ಯವನ್ನು ನಾವೇ ಪಡೆದುಕೊಳ್ಳುವುದು ಉತ್ತಮವಲ್ಲವೇ? ಕಟುಕರಿಗೆ ಕನಿಕರ ತೋರಬೇಡ, ಅಯೋಗ್ಯರಿಗೆ ಸಹಾಯ ಮಾಡಬೇಡ. ನಿನ್ನನ್ನು ನೋಯಿಸಿ ಕಣ್ಣೀರು ಹಾಕಿಸಿದವರಿಗೆ ನಿನಗೆ ಎಂದಿಗೂ ಮರ್ಯಾದೆ ಕೊಡಬೇಡ. ನಿನಗೆ ಬೆಲೆ ಕೊಡುವವರನ್ನು, ತಪ್ಪಿದವರನ್ನು ಎಂದಿಗೂ ನಂಬಬೇಡ. ದೇವರನ್ನು ಮಾತ್ರ ನಂಬು, ಅವನು ಸದಾ ನಿನ್ನ ಕೈ ಬಿಡುವುದಿಲ್ಲ. ಮನಸ್ಸು ಎಲ್ಲದಕ್ಕೂ ಮೂಲ. ಅದನ್ನು ಸರಿಪಡಿಸಿಕೊಳ್ಳದ ಹೊರತು ಇನ್ನಾವುದು ಸರಿಯಾಗದು. ಜೀವನವೆಂಬುದು ಸುಂದರವಾದ ಉಡುಗೊರೆ. ವ್ಯರ್ಥ ಲಾಭದಲ್ಲಿ ಅದನ್ನು ಹಾಳು ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ಏನು ಸರಿಯಿಲ್ಲ ಎನಿಸುತ್ತಿದ್ದರೆ ಒಮ್ಮೆ ಯೋಚಿಸಿ, ನೀವಿನ್ನು ಬಯಸುತ್ತು. ಈ 3 ಸನ್ನಿವೇಶಗಳಲ್ಲಿ ಯಾವಾಗಲೂ ಮೌನವಾಗಿರಿ. ನೀವು ಕೋಪಗೊಂಡಾಗ ಆದಷ್ಟು ಮೌನವಾಗಿರಿ. ಜನರು ನಿಮ್ಮ ಮಾತಿಗೆ ಗೌರವ ಕೊಡದೆ ಇದ್ದರೆ, ಜನರು ಮಾತುಗಳನ್ನು ಕೇಳಿಸಿಕೊಳ್ಳುವ ಸಂದರ್ಭದಲ್ಲಿ, ದುಃಖದಲ್ಲಿದ್ದಾಗ ಕರೆಯದೇ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೇ ಕೊಡಬೇಕು. ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು. ಇದೆಯೆಂದು ತೋರಿಸಬಾರದು, ಇಲ್ಲವೆಂದು ಸಾರಲೂಬಾರದು. ಇದ್ದು ಇಲ್ಲವೆಂದು ಇರಬೇಕು. ಸತ್ತರೂ ಬದುಕಿರಬೇಕು. ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ಸಮಯ ನಿಶ್ಚಯವಾಗಿರುತ್ತದೆಯೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಕಾರಣದಿಂದ ಸಿಕ್ಕೇ ಸಿಕ್ಕುತ್ತಾರೆ. ಎಲ್ಲಿ ಯಾರ ಹೆಸರಿನ ಅನ್ಯಾಯವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ.
ಯಾರು ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ, ತಮ್ಮ ಋಣದಲ್ಲಿರುವುದೇ ತಿನ್ನುತ್ತಾರೆ. ಕೃತಜ್ಞತೆ ಇಲ್ಲದ ಮನುಷ್ಯರಿಗೆ ಸಹಾಯ ಮಾಡುವ ಬದಲು ಒಂದು ಗಿಡಕ್ಕೆ ನೀರು ಹಾಕಿ, ಅದು ಜೀವನ ಪೂರ್ತಿ ನಿಮಗೆ ನೆರಳಾಗಿರುತ್ತದೆ. ಯಶಸ್ಸು ಎಂಬುದು ಸತತ ಪ್ರಯತ್ನಗಳ ಸಂಕಲನ. ಅದರಲ್ಲಿ ಸೋಲುಗಳು, ಏಳು ಬೀಳುಗಳು, ಹವಾಮಾನಗಳು ಎಲ್ಲವೂ ಇರುತ್ತೆ. ಶಿಲ್ಪಿ ಕಲೆಗಳಲ್ಲಿ ಕಾಣುವುದು ನುಣುಪು ಆಕೃತಿಯ ಹೊರತು ಹುಳಿಯ ಏಟುಗಳಲ್ಲ. ಒಂದು ಕಲ್ಲು ಒಂದು ಸಾರಿ ಮಾತ್ರ ಮಂದಿರಕ್ಕೆ ಹೋಗಿ ದೇವರಾಗುತ್ತೆ. ಆದರೆ ಪ್ರತಿದಿನ ಮಂದಿರಕ್ಕೆ ಹೋಗುವ ಮಾನವ ಮಾತ್ರ ಕಲ್ಲಾಗೇ ಇರುತ್ತಾನೆ. ಒಂದು ಅವಕಾಶಕ್ಕಾಗಿ ಕಾಯುತ್ತಿರಿ. ನಿಮಗಾಗಿರುವ ಎಲ್ಲ ವಂಚನೆಗಳಿಗೆ ಬಡ್ಡಿ ಸಮೇತ ತಕ್ಕ ಪ್ರತಿಫಲ ಸಿಗುತ್ತದೆ. ನೀನು ಸರಿ ಇದ್ದರೆ ನನಗೆ ಬುದ್ಧಿ ಹೇಳು ಎನ್ನುವ ಒಂದೇ ಒಂದು ಮಾತು ಸಾಕು ಹಾಳಾಗುವವರು ಮತ್ತಷ್ಟು ಹಾಳಾಗಲು. ಈ ಜನರು ನೀವು ಮಾಡಿರುವ 1000 ಒಳ್ಳೆಯ ಕೆಲಸಗಳನ್ನು ನೆನಪಿಸಿಟ್ಟುಕೊಳ್ಳುತ್ತಾರೋ ಇಲ್ಲವೋ, ಆದರೆ ನೀವು ಮಾಡುವಂಥ ಒಂದೇ ಒಂದು ತಪ್ಪನ್ನು ಮಾತ್ರ ಹೆಚ್ಚು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಕಾರಣವಿಲ್ಲದೆ ಖರ್ಚು ಮಾಡದೇ ಇರುವುದು ಕೂಡ ಗಳಿಕೆಯ ಒಂದು ಭಾಗ. ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ವಿಫಲನಾದರೆ ತಂತ್ರವನ್ನು ಬದಲಾಯಿಸಿ, ಗುರಿಯನ್ನಲ್ಲ. ಜೀವನದಲ್ಲಿ ಎಂತಹ ತೊಂದರೆಗಳು, ಅಡ್ಡಿ ಆತಂಕಗಳು, ಎಷ್ಟೇ ಕಷ್ಟಗಳು ಬಂದರೂ ನಿಮ್ಮ ಪ್ರಯತ್ನವನ್ನು ಮಾತ್ರ ಎಂದಿಗೂ ಬಿಡಬಾರದು. ಪ್ರಯತ್ನ ಬಿಟ್ಟಾಗ ಸೋಲು ಕಟ್ಟಿಟ್ಟ ಬುದ್ಧಿ ಆಗ್ಬಿಡುತ್ತೆ. ನಿರಂತರ ಪ್ರಯತ್ನಶೀಲತೆಯ ಗುಣವಿದ್ದರೆ ಅಂತರಿಗೆ ಯಶಸ್ಸು ಖಂಡಿತ ದೊರೆಯುತ್ತದೆ. ನಿರಂತರ ಪ್ರಯತ್ನದಿಂದ ಸಾಧ್ಯವೆಂಬ ಕೆಲಸ ಕಾರ್ಯಗಳು ಸಾಧ್ಯವಾಗುತ್ತವೆ. ನೆನಪಿಡಿ, ಪ್ರಯತ್ನಶೀಲತೆಯೇ ಯಶಸ್ಸಿನ ಸೋಪಾನವಾಗಿರುತ್ತದೆ. ಯಾವುದಾದರೂ ಒಂದು ಕೆಲಸಕ್ಕೆ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬಹುದು. ಆ ಕೆಲಸದಲ್ಲಿ ನಿರಂತರ ಪ್ರಯತ್ನಶೀಲತೆಯನ್ನು ಅತ್ಯುತ್ತಮವಾಗಿ ನಾವು ನಿರ್ವಹಿಸಿದಾಗ ವಿಜಯದ ಮೇಲೆ ನಮಗೆ ಕಟ್ಟಿಟ್ಟ ಬುದ್ಧಿಯಾಗುತ್ತದೆ. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಷಯಗಳೊಂದಿಗೆ ಪುನಃ ಭೇಟಿಯಾಗೋಣ. ನಿಮ್ಮ ಅಮೂಲ್ಯ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು.